ಓಂ ನಮಸ್ತೆ ಗಣಪತಯೇ. ಯಾರಿಗೆ ನಮಸ್ತೆ? ಗಣಪತಿಗೆ. ತೇ ನಮಃ. ತೇ ಅಂದರೆ ಪರಮಾತ್ಮ. ಹಮಾಜ ತಂಬಿ ತೇ ಲಗಡಕ್ಕಿರಿ ತೇ ಹೋ ದೊಡ್ಡೋರ್ ತೇ ಹೆಸರು ತಗೊಳ್ಳಂಗಿಲ್ಲ ರೀ. ಓಂಲಿಂದ ಪ್ರಾರಂಭ ಆಗಿದೆ. ಓಂ ಇದು ಏಕಾಕ್ಷರಂ ಬ್ರಹ್ಮ. ಓಂನಲ್ಲಿ ಅಕಾರ ಉಕಾರ ಮಕಾರ ಮೂರು ಶಬ್ದಗಳಿಂದ ಅಡಕವಾಗಿದೆ. ಅಜಾಗೃತ, ಉ ಸ್ವಪ್ನ, ಮಕಾರ ಸುಷುಪ್ತಾವಸ್ಥೆಯ ಒಂದು ಪ್ರತಿಕ್ರಿಯೆ. ವಿಶ್ವ ತೈಜಸ ಪ್ರಾಜ್ಞೆ ಅಂತಲೂ ಹೇಳ್ತಾರೆ. ಅದಕ್ಕಾಗಿ ಗಣಪತಿ ಓಂಕಾರ ಸ್ವರೂಪನಿದ್ದಾನೆ. ಓಂ ನಮಸ್ತೆ ಗಣಪತಯೇ. ಗಣಪತಿ ನಿನಗೆ ನನ್ನ ನಮಸ್ಕಾರಗಳು. ಜೀವನದಲ್ಲಿ ನಮಸ್ಕಾರ ಮಾಡಿದ್ರನ ನಮ್ಮದು ಜೀವನದಲ್ಲಿ ಒಂದು ಉದ್ಧಾರ ಆಗುವಂಥ ಕಾಲ ಬರ್ತೈತಿ. ಎದುರುಗಡೆ ಇದ್ದವ್ರು ನಾವು ಎರಡೂ ಕೈ ಜೋಡಿಸಿ ನಮಸ್ಕಾರ ಮಾಡ್ತೇವಲ್ರಿ. ಅದಕ್ಕಾಗಿ ನಿನ್ನಲ್ಲಿರುವಂಥ ಪರಮಾತ್ಮ, ನನ್ನಲ್ಲಿರುವಂಥ ಪರಮಾತ್ಮ ಎರಡಿಲ್ಲ, ಎರಡೂ ಒಂದೇ. ನಾನು ನಮಸ್ಕಾರ ಮಾಡೋದು ನಿಮ್ಮ ಶರೀರಕ್ಕಲ್ಲ ರೀ, ನಿಮ್ಮಲ್ಲಿರುವುದು ಆ ಚೈತನ್ಯ. ಆ ಚೈತನ್ಯ ಐತೆ ಅಂತ ಹೇಳಿದ್ರೆ ಕಣ್ಣು ಕಾಣಿಸಾಕತ್ತೈತಿ. ಆ ಚೈತನ್ಯ ಇದೆ ಅಂಥೇಳಿ ಕಿವಿ ಕೇಳಿಸ್ತಾ ಇದೆ. ಆ ಚೈತನ್ಯ ಇದೆ ಅಂಥೇಳಿ ಬಾಯಿ ಮಾತಾಡ್ತಾ ಇದೆ. ಆ ಚೈತನ್ಯ ಇದೆ ಅಂಥೇಳಿ ಮನಸ್ಸು ವಿಚಾರ ಮಾಡ್ತಾ ಇದೆ. ಆ ಚೈತನ್ಯಕ್ಕೆ ನನ್ನ ನಮಸ್ಕಾರಗಳು. ತದೇವ ಬ್ರಹ್ಮ ತದ್ವಿದ್ಯೆ ಅಂತ ಹೇಳ್ತಾರಲ್ಲ, ಇಲ್ಲಿ ಬ್ರಹ್ಮ ಸ್ವರೂಪವನ್ನು ಗಣಪತಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಓಂ ನಮಸ್ತೆ ಗಣಪತಯೇ. ತ್ವಂ ಏವ ಪ್ರತ್ಯಕ್ಷಂ ತತ್ವಮಸಿ. ತ್ವಂ ಅಂದರೆ ನೀನು. ಇಲ್ಲೇ ಉಪಾಸನಾ ರೀತಿಯಿಂದ ಹೇಳ್ತಾ ಇದ್ದಾರೆ. ಗಣಪತಿಗೆ ತ್ವಂ ಅಂತ ಹೇಳ್ತಾ ಇದ್ದಾರೆ. ಒಂದು ಕರ್ಮ ಇದೆ, ಉಪಾಸನ ಇದೆ, ಜ್ಞಾನ ಇದೆ. ಈ ಮುಂಚಿತವಾಗಿ ನಾವೇನು ಮಾಡ್ತಾ ಇದ್ವಿ? ಬರೇ ಕರ್ಮ ಮಾಡ್ತಾ ಇದ್ವಿ. ಈಗ ನಾವೇನು ಮಾಡ್ತಾ ಇದ್ದೇವೆ? ಉಪಾಸನ ಇದೆ. ಉಪಾಸನ ಅಂತ ಹೇಳಿದರೆ ನಿಷ್ಕೃಷ್ಟ ವಸ್ತುವಿನಲ್ಲಿ ಉತ್ಕೃಷ್ಟ ಭಾವನೆ ಇರೋದ್ರಿ. ಬೆಟ್ಟ ಇರ್ತೈತಲ್ರಿ, ಅಡಿಕೆ ಬೆಟ್ಟ ಇಷ್ಟ ಅದರದ. ನಾವು ಗಣಪತಿ ಮೂರ್ತಿ ಇಲ್ಲಪ್ಪ ಅಂದರೆ ಏನು ಮಾಡ್ತೇವ್ರಿ? ಆ ಬೆಟ್ಟ ಇಡ್ತೇವ್ರಿ. ಗಣಪತಿಂ ಆಹ್ವಾನಯಾಮಿ ಅಂತೇಳಿ. ಇಷ್ಟು ಗಣಪತಿ, ಇಷ್ಟು ಬೆಟ್ಟಗಿಂತ ಗಣಪತಿ ಬಂದು ಕುಂತಾನೇನ್ರಿ. ಆದ್ರೆ ನಮಗೆ ಬರ್ತಾನೆ. ಎದಕ್ಕಂತ ಹೇಳಿದರೆ ನಮ್ಮ ಉಪಾಸನಾದದು ಪ್ರತೀಕರಿದೆ. ಗಣಪತಿದ ಒಂದು ಪ್ರತೀಕ. ಇಲ್ಲಂತ ಹೇಳಿದರೆ ಹಲ್ದಿ ಅರಿಶಿನ ಇರ್ತೈತಲ್ರಿ, ಅದನ್ನು ಕಲಿಸ್ತಾರ್ರಿ, ಹಿಂಗೆ ಮುದ್ದೆ ಇಡ್ತಾರ್ರಿ. ಹಿಂಗಿಟ್ಟನು ಸಹಿತ ಗಣಪತಿ ಅಂತ ಹೇಳ್ತಾರೆ. ಗಣಪತಿ ಅಂದರೆ ನಿಷ್ಕೃಷ್ಟ ವಸ್ತುವಿನಲ್ಲಿ ಉತ್ಕೃಷ್ಟನಾಗಿದ್ದನ್ನು ಆಹ್ವಾನ ಮಾಡೋದಕ್ಕೆ ಉಪಾಸನ ಅಂತಾರೆ. ಉಪಾಸನ ಇದ್ದಾಗ ಇನ್ನೂ ನೀ ದೇವ್ರು ಬೇರೆ, ನಾನು ಬೇರೆ ಅನ್ನೋದಿರ್ತೈತಿ. ಆದರೆ ಜ್ಞಾನದಲ್ಲಿ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಎರಡರಲ್ಲಿರುವ ತತ್ವ ಒಂದೇ ಇದೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ತ್ವಂ ಏವ ಪ್ರತ್ಯಕ್ಷಂ ತತ್ವಮಸಿ. ತತ್ವಮಸಿ ಮಹಾವಾಕ್ಯಕ್ಕೆ ಬರಬೇಕಂದ್ರೆ ಇವ್ರು ಛಾಂದೋಗ್ಯ ಕಲಿಬೇಕ್ರಿ. ಛಾಂದೋಗ್ಯ ಉಪನಿಷತ್ತು ಅದ ರೀ. ಆ ಉಪನಿಷತ್ತು ಇಷ್ಟು ದೊಡ್ಡದದ ರೀ. ಅದರಲ್ಲಿ ಮೊದಲು ಉಪಾಸನ ಹೇಳ್ಕೊಡ್ತಾರೆ. ಎದಕ್ಕಂತ ಹೇಳಿದರೆ ಮನುಷ್ಯನಾಗಿದ್ದವನು ಉಪಾಸನೆ ಮಾಡುವುದರಿಂದ ಅಂತಃಕರಣ ಶುದ್ಧಿ ಆಗ್ತೈತ್ರಿ. ಮಕ್ಕಳಲ್ಲಿ ನಾವು ಕುಮಾರಿಕಾದಲ್ಲಿ ದೇವಿ ಜಗನ್ಮಾತೆಯನ್ನು ನೋಡ್ತೇವೆ ರೀ. ವಯಸ್ಸಾಗಿದ್ದವರು ಸಹಿತ ಆ ಮಗುವಿನ ಕಾಲು ತೊಳಿತೇವೆ, ಅರಿಶಿನ ಕುಂಕುಮ ಹಚ್ತೇವೆ, ಆಕೆಗೆ ನಾವು ಹೂ ಮುಡಿಸ್ತೇವೆ, ಆಕೆಗೆ ನಾವು ರೇಷ್ಮೆ ವಸ್ತ್ರನೂ ಕೊಡ್ತೇವೆ, ಆಕೆಗೆ ಬಂಗಾರ ಬಳಿನೂ ಮಾಡಿಸೋರಿದ್ದಾರೆ. ಇವ್ರಿ ಮೈಸೂರು ರಾಜ ಹಂಗೆ ಮಾಡ್ತಿದ್ದಾರೆ. ಯಥಾಶಕ್ತಿ ಆ ಮಗು ಪರಮಾತ್ಮನ ಸ್ವರೂಪ, ಸಾಕ್ಷಾತ್ ದೇವಿ ಸ್ವರೂಪ ಅಂತ ನೋಡ್ತೇವೆ ನಾವು. ಅಂದರೆ ನಮ್ಮ ಜೀವನದಲ್ಲಿ ಆ ಉಪಾಸನೆ ಇದ್ದಾಗ ನೀನು ಬೇರೆ, ನಾನು ಬೇರೆ. ಯಾವಾಗ ಜ್ಞಾನ ಆಗ್ತೈತಲ್ರಿ, ದೇವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ದೇವ್ರು ಬೇರೆ, ನಾವು ಬೇರೆ ಅನ್ನೋದ್ರೆ ಎಲ್ಲರಿಗೂ ಗೊತ್ತದ ರೀ. ಹೌದಿಲ್ರಿ? ಎಲ್ಲರಿಗೂ ಗೊತ್ತದ. ಇದೇನು ಹೇಳಬೇಕಾಗಿಲ್ಲ ರೀ. ದೇವರೆಲ್ಲೋ ಅದಾನ, ವೈಕುಂಠನ್ಯಾಗ, ಶಿವಲೋಕನ್ಯಾಗ, ಸ್ವರ್ಗನ್ಯಾಗ ನೋಡಿ ಬಂದವರು ಇಲ್ಲ ರೀ ಯಾರು.
ಯಾರೂ ಹೇಳಿಲ್ಲ. ದೇವ್ರಿಗೆ ಯಾರು ನೋಡ್ಯಾರ್ರಿ? ಕೈ ಎತ್ತಿ. मानने से भगवान समझ में नहीं आता, समझना समझ में भगवान है. ಗುರು ಅದನ್ನು ಮಾಡ್ತಾನೆ. ನಾವೇನು ಮಾಡ್ತೀವಿ? ಎಲ್ಲೋ ಇದ್ದಾನಂತಿಲ್ಲ ರೀ. ಅದಕ್ಕಾಗಿ ನನಗೆ ಒಬ್ಬನ ಆಟೋದವ ಇಲ್ಲಿ ಬಿಟ್ಟರೆ, ನಾ ಭಾಳ ದೂರ್ಲಿಂದ ಬಂದಿದ್ದೆ. ಆ ಆಟೋದವ ಸ್ವಲ್ಪ ಕಡಿಮೆ ದುಡ್ಡಿನಲ್ಲೇ ನನ್ನ ಕರ್ಕೊಂಡು ಬಂದು ಬಿಟ್ರೆ, ನೀ ಪರಮಾತ್ಮ ನೋಡಪ್ಪ ಅಂತ ಅವ್ನ ಕಾಲು ಮುಟ್ಟಕ್ಕೆ ಹೋಗ್ರಿ. ಏನು ರೀ ಅವ್ವಾರ, ದೇವ್ರು ಬ್ಯಾರೆ ನಾನು ಬ್ಯಾರೆ ರೀಪ, ಸರಿ ಸರಿ ರೀ ಅಂತಾನ್ರಿ. ಒಂದು ಏನೂ ಕಲಿಯಲಾರದೆ ಇರುವಂತಹ ಒಬ್ಬ ಆಟೋ ಚಾಲಕನಿಗೂ ಗೊತ್ತದ ರೀ ದೇವ್ರು ಬ್ಯಾರೆ ನಾನು ಬ್ಯಾರೆ ಅನ್ನೋದು. ಅದನ್ನು ಕಲಿಬೇಕಾಗೈತೇನ್ರಿ? ಇಲ್ಲ ರೀ. ಏನು ಕಲಿಬೇಕಾಗಿದೆ? ನಾನು ದೇವರನ್ನು ಕಲಿಬೇಕಾಗಿದೆ ರೀ. ಅದಕ್ಕಾಗಿ ಇಲ್ಲಿ ಅವರು ಅವಾಗಿಂದ ಅವಾಗ ಹೇಳಕತ್ತಾರೆ, ತ್ವಮೇವ ತ್ವಂ ಏವ ಏವಂದ್ರೆ ಕೇವಲ ನೀ ಪ್ರತ್ಯಕ್ಷಂ ತತ್ವಮಸಿರಿ. ದೇವ್ರು ಪ್ರತ್ಯಕ್ಷದಾನ್ರಿ, ಎಲ್ಲೋ ಇಲ್ಲ ರೀ ದೇವ್ರು. ನಿಮ್ಮ ಉಸಿರಿನೊಳಗೆ ಪರಮಾತ್ಮ ಅದಾನ್ರಿ. ಆಕಾಶ ಪರಮಾತ್ಮ, ವಾಯು ಪರಮಾತ್ಮ, ಅಗ್ನಿ ಪರಮಾತ್ಮ, ನೀರು ಪರಮಾತ್ಮ, ರಸೋವೈಸಹ ರಸಾಂಧ್ರ ಪರಮಾತ್ಮ, ಭೂಮಿನ ಪರಮಾತ್ಮ, ಸೂರ್ಯಂದ್ರ ಪರಮಾತ್ಮ, ಚಂದ್ರಂದ್ರ ಪರಮಾತ್ಮ. ಅದನ್ನೆಲ್ಲ ಗುರುತಿಸುವಂತಹ ನಾನು ಸಹಿತ ಪರಮಾತ್ಮನಲ್ಲಿ ಪುಮಾನ್ ಅಂತ ಹೇಳ್ತಾರೆ. ಅದಕ್ಕಾಗಿ ದೇವರನ್ನು ಹುಡುಕಬೇಕಾಗಿಲ್ಲ ರೀ. ದೇವ್ರು ನಮಗೆ ಒಳಗೂ ಅದಾನ, ಹೊರಗೂ ಅದಾನ. ಎಷ್ಟು ನೋಡ್ರಿ, ಯಾರು ಮಾಡ್ತಾರ್ರಿ ಇಷ್ಟೆಲ್ಲ? ನಾನಿಲ್ಲ ಇಲ್ಲ ರೀ, ಇರೋದು ಪರಮಾತ್ಮ ಒಬ್ಬನೇ ಅದಾನ. ನಾನಿಲ್ಲ ಇಲ್ಲ. ತೂ ಹಿ ತೂ ಹೈ, तू ही तू है, दूसरा कोई नहीं. जब भी देखोगे जहाँ तक, तुमको पाओगे वहाँ तक. तू ही तू है. ಬಾನಲ್ಲು ನೀನೆ, ಭುವಿಯಲ್ಲು ನೀನೆ, ಎಲ್ಲೆಲ್ಲೂ ನೀನೆ, ನನ್ನಲ್ಲಿಯೂ ನೀನೆ, ನಿನ್ನಲ್ಲಿಯೂ ನಾನೇ. ಇದಕ್ಕೆ ತತ್ ತ್ವಂ ಅಸಿ ಹೇಳ್ತಾರೆ. ತತ್ ಅಂತ ಹೇಳಿದರೆ ಪರಮಾತ್ಮ, ತ್ವಂ ಅಂದರೆ ನಾನು, ನಾನ ಪರಮಾತ್ಮ ರೀ. ನಾನಂತ ಹೇಳಿದ್ರೆ ಅಲ್ಲಿ ಆತ್ಮ ರೀ. ಆತ್ಮ ಅಂದ್ರೆ ನಾನು ರೀ. ನೀವು ಇದ್ದೀರಿಲ್ರಿ? ಇದ್ದೀರಿಲ್ರಿ? ಇದ್ದೇನೆ ಅನ್ನೋದಕ್ಕೆ ಯಾರ್ದಾರ ಏನಾರ ನಮಗೆ ಸರ್ಟಿಫಿಕೇಟ್ ಬೇಕೇನ್ರಿ? ನಾ ಇದ್ದೇನಿಲ್ರಿ? ಇಲ್ಲ ರೀ, ಸ್ವಯಂ ಸಿದ್ಧದೆ ನಾನು. ಅದಕ್ಕಾಗಿದ್ದು ತತ್ವಮಸಿ ಮಹಾವಾಕ್ಯದಲ್ರಿ ಅತಿ ಗಹನ ವಿಷಯ ರೀ. ಬರೇ ತತ್ವಮಸಿ ಇಷ್ಟ ತಿಳ್ಕೊಬೇಕಂದ್ರೆ ಒಂದು ಉಪನಿಷತ್ ಅಭ್ಯಾಸ ಮಾಡಬೇಕಾಗ್ತೈತ್ರಿ ನಾವು. ಅದಕ್ಕಾಗಿ ಭಾಳ ತಲೆ ಕೆಡ್ಸಂಗಿಲ್ಲ ರೀ ನಿಮ್ದು. ಇಷ್ಟ ತಿಳ್ಕೊರಿ. ಆ ಗಣಪತಿಗೆ ಹೇಳ್ತಾ ಇದ್ದಾರೆ, ತ್ವಂ ತತ್ವಮಸಿ. ತ್ವಂ ಕೇವಲ ಕರ್ತಾಸಿ. ಕರ್ತ ಅಂದರೆ ಮಾಡುವನು. ಯಾರು ಮಾಡ್ತಾರ್ರಿ? ಎಲ್ಲ ಪರಮಾತ್ಮನ ಮಾಡ್ತಾನ್ರಿ. ಒಂದು ಕುದ್ಲಾ ಸಹಿತ ಅವನ ಮಾಡ್ತಾನೆ. ನಮ್ಮ ಕೈ ಆಗಿದ್ರೆ ಎಷ್ಟು ಮಾಡ್ಕೋತಿದ್ವಿ ನಾವು, ಎಂಥ ಚಂದ ಇಷ್ಟು ಜಡಿ ಮಾಡ್ಕೋತಿದ್ವಿ. ನಮ್ಮ ಕೈಯಾಗಿರ್ತಿದ್ರು ನಾವು ಹಿಂಗೆ ಯಾಕಿರ್ತಿದ್ವಿ, ಇನ್ನೂ ಚಂದ ಇರ್ತಿದ್ವಿ. ನಮ್ಮ ಕೈಯಾಗಿ ಏನಿಲ್ಲ ರೀ. ಕರ್ನೇವಾಲ ವಹಿ ಹೈ. ತಂದೆ ತಾಯಿಗಳಷ್ಟು ಸುಂದರ ಇದ್ದರೂ ಸಹಿತ ಅದು ಮಗು ಸುಂದರ ಹುಡ್ತೈತೋ ಎಲ್ಲೋ ಗೊತ್ತಿಲ್ಲ ರೀ. ಎಂಥ ತಂದೆ ತಾಯಿ ಕಪ್ಪ ತಾಯಿ ಇದ್ದರೂ ಸಹಿತ ಅಂಥವ್ರ ಮಕ್ಕಳು ಎಂಥ ಚಂದ ಚಂದ ಹುಟ್ಟಿರ್ತಾರೆ. ನಮ್ಮ ಕೈಯಾಗ ಏನಾರ ಐತೇನ್ರಿ? ನೀನೇ ಕರ್ತಾಸಿ. ಕರ್ತಾ ಯಾರ್ರಿ? ಪರಮಾತ್ಮದಾನ್ರಿ. ಗಂಡಾಗ್ತೈತೋ ಹೆಣ್ಣಾಗ್ತೈತೋ, ಅದು ಮಗುವಿನ ಕಣ್ಣು ಎಂಥ ಚಂದ ಇರ್ತಾವೋ, ಏನು ತಿರ್ಚಿರ್ತಾವೋ, ನಮ್ಮ ಕೈಯಾಗ ಏನೇನೂ ಇಲ್ಲ. ಅದಕ್ಕಾಗಿ ಅಹಂಕಾರ ನಿರಸನ. ಸಬ್ಬಿ ತಾರುಬ್ಬ. ನಮ್ಮ ಅಜ್ಜಿ ಏನಂತಿದ್ದಿಲ್ಲ ರೀ, ಬೆಳಿಗ್ಗೆ ಎದ್ದು ಮುಖ ತೊಳೆದು ಭಂಡಾರ ಹಚ್ಕೊಂಡು ಅದು ಒಂದು ಶರತ್ ತೊಗೊಂಡು ಆಗ ಸೂರ್ಯಗೆ ನೋಡಂತಿಲ್ಲ, ಸಬ್ಬಿ ತಾರುಸ್ ಬಾ, ಎಲ್ಲ ನಿಂದಪ್ಪ ಅಂತಿದ್ಲ ರೀ. ಇಷ್ಟಂದ್ರೂ ಸಾಕ್ರಿ. ಕ್ಯಾ ಹೈ ಮೇರಾ ಕ್ಯಾ ಹೈ ತೇರಾ, ಸಾರಾ ಜಗ್ ಹೈ ಝೂಠಾ ಸಪನಾ, ಏ ಮಾಯಾ ಕಿ ಮಾಯಾ. ಮಾಯಾ ಹಚ್ಬಿಟ್ಟಾನ್ರಿ ಮಾ. ಇದ್ದಿದ್ದನ್ನು ಮರ್ಸ್ಯಾನ, ಇಲ್ಲದ್ದನ್ನು ತೋರಿಸ್ತಾನೆ.
ಮಾಯಾದ ಡೆಫಿನೇಷನ್ ಇದೆ. ಇದ್ದ ವಸ್ತುವನ್ನು ಮರೆಸೋದಕ್ಕೆ ಆವರಣ ಶಕ್ತಿ ಅಂತಾರೆ, ಇಲ್ಲದ್ದನ್ನು ತೋರಿಸೋದಕ್ಕೆ ವಿಕ್ಷೇಪ ಶಕ್ತಿ ಅಂತಾರೆ. ಇದ್ದ ಹಗ್ಗವನ್ನು ಮರೆಸ್ತಾನೆ, ಇಲ್ಲದ್ದನ್ನು ಹಾವು ತೋರಿಸ್ತಾನೆ. ಇದ್ದ ಬ್ರಹ್ಮನನ್ನು ಮರೆಸ್ತಾನೆ, ಇಲ್ಲದ್ದ ಜಗತ್ತು ತೋರಿಸ್ತಾನೆ. ಹಗ್ಗ ಇಲ್ಲದೆ ಹಾವು ಹೇಗೆ ಕಾಣಿಸುವುದಿಲ್ಲವೋ ಹಾಗೆ ಬ್ರಹ್ಮನಿಲ್ಲದೆ ಜಗತ್ತು ಕಾಣಿಸಂಗಿಲ್ಲದಿದೆ. ಅದಕ್ಕಾಗಿ ಎಲ್ಲ ಮಾಡೋದು ಯಾರ್ರೀ? ಓಹಿ ಅವನೊಬ್ಬನ ಮಾಡ್ತಾನೆ. ತ್ವಂ ಕರ್ತಾಸಿ, ನೀವು ಹೇಳುವಾಗ ಅನ್ನಿಸ್ಬೇಕ್ರಿ, ತ್ವಂ ಏವ ಕೇವಲಂ ಕರ್ತಾಸಿ, ತ್ವಂ ಏವ ಕೇವಲಂ ಧರ್ತಾಸಿ. ಅವನು ಇಟ್ಟಾನಂತ ಹೇಳಿ ಧರ್ತಾ ಅಂದರೆ ಹಿಡಿಯೋದ್ರಿ. ಧಾತ ಏಕ ರಾಮ್ ಭಿಕಾರಿ ಸಾರಿ ದುನಿಯಾ, ಕೊಡೋನೊಬ್ಬನೇ, ಅವನ ನಮಗೆ ಸಲುತ್ತಾ ಇದ್ದಾನ್ರಿ. ಅವನು ಸಲಹಲಿಲ್ಲ ಅಂದ್ರೆ ಏನಿಲ್ರಿ, ನೀರು ಕುಡಿಯಾಕತ್ತಿದ್ದರಿ, ಅವ್ರಿಗೆ ಕೆಮ್ಮ ಬಂದು ಟಸ್ಕೊಲಾಗಿ ಮರಿಗೆ ಸುಡ್ಯಾವು. ಒಳಗೆ ಹೋಗಿದ್ದು ಉಸಿರು ಹೊರಗೆ ಬರಲಿಲ್ಲ ಅಂದ್ರೆ ಸಾಯ್ತೇವ್ರಿ, ಹೊರಗಿದ್ದಿದ್ದು ಉಸಿರು ಒಳಗೆ ಹೋಗ್ಲಿಲ್ಲ ಅಂದ್ರೆ ಸಾಯ್ತೇವ್ರಿ ನಾವು. ಅದಕ್ಕಾಗಿ ನಮ್ಗೆ ಯಾರು ಸಾಕಾಕತ್ತಾರ್ರಿ? ಪರಮಾತ್ಮ ರೀ. ತೇನ ವಿನ ತೃಣಮಪಿನ ಚಲತೆ, ಆ ಪರಮಾತ್ಮನಿಂದಲೇ ಎಲ್ಲ. ಅದಕ್ಕಾಗಿ ಭಾಳ ಚಂದದರಿದ ಗಣೇಶ ಅಥರ್ವಶೀರ್ಷ ತಿಳ್ಕೊಂಡ್ರೆ ನೀವು ಜ್ಞಾನಿನ ರೀ. ತ್ವಂ ಏವ ಕರ್ತಾಸಿ, ತ್ವಂ ಏವ ಕೇವಲಂ ಧರ್ತಾಸಿ, ತ್ವಂ ಏವ ಕೇವಲಂ ಹರ್ತಾಸಿ. ಹರ್ತಾಸಿ ಅಂದ್ರೆ ನಾಶ ಮಾಡೋನ್ರಿ. ನೀರಂದ್ರೆ ಪರಮಾತ್ಮ ರೀ. ಅದರಾಗನ ಸಮುದ್ರದೊಳಗನ ನೀರ ಸತ್ಯ, ಅಲೆ ತರೆ ನೊರೆ ಗುಳ್ಳೆ ಎಲ್ಲ ಸುಳ್ರಿ. ಅದು ಸುಳ್ಳು ಅನ್ನಕ್ಕೂ ಬರೋಂಗಿಲ್ಲ ರೀ. ಅದು ಸಣ್ಣ ಗುಳ್ಳಿ ಒಳಗೂ ಅದ ನೀರದ, ದೊಡ್ಡ ಗುಳ್ಳಿ ಒಳಗೂ ಅದ ನೀರದ, ದೊಡ್ಡ ಅಲೆದೊಳಗೂ ಸಹಿತ ಅದ ನೀರದ ರೀ. ಹುಟ್ಟುವಾಗ ಅದು ಒಂದು ಕರ್ತಾಸಿ, ಅದು ಸ್ವಲ್ಪ ಹೊತ್ತಿರ್ತೈತಲ್ರಿ ಧರ್ತಾಸಿ. ಆಮೇಲೆ ಫಟ್ ಅಂತ ಹೊಡೆದು ಹೋಗ್ತೈತೆ ನೋಡ್ರಿ ಹರ್ತಾಸಿ. ನಾವು ಅಷ್ಟೇ ರೀ, ಹುಟ್ಟಿಸಿದಾನೆ, ಸ್ವಲ್ಪ ದಿನ ಇದ್ದೇವೆ, ಆಮೇಲೆ ಕೊನೆಗೊಳ್ಳಬೇಕ್ರಿ ನಾವು. ಮತ್ ಕರುತು ಅಭಿಮಾನ ರೇ, ಮತ್ ಕರುತು ಅಭಿಮಾನ್. ನಾವು ಹಿಂಗೆ ಇರ್ತೇವಿ, ಏನಿರಂಗಿಲ್ಲ ರೀ. ಸಬ್ಕೋ ಜಾನಾ ಹಿ ಹೈ. ಹುಟ್ಟೇವಂದ್ರೆ ಸಾಯಬೇಕ್ರಿ. ಜಾತಸ್ಯ ಧ್ರುವಂ ಮೃತ್ಯುವು ಧ್ರುವಂ ಜನ್ಮ ಮೃತ ಸಚ, ತಸ್ಮಾತ್ ನ ಪರಿಹಾರತೆ ತುನೆ ಲಾಖ ಕರೆ ಚತುರಾಯಿ. ಕೆಲವು ಮಂದಿ ಪಾಪ ರೋಗ ಬಂದ ಒಂದು ಸ್ವಲ್ಪ ತ್ರಾಸಾಗಿ ಹೋಗ್ತಾರೆ, ಒಬ್ಬೊಬ್ರು ಝಟ್ಪಟ್ ಸ್ಕೀಮ್ನಾಗೂ ಹೋಗ್ತಾರೆ. ಯಾರ ಮರಣ ಯಾವಾಗ ಎಲ್ಲೇ ಹೇಗೈತೆ ಅನ್ನೋದು ಗೊತ್ತಿಲ್ಲ ರೀ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ತ್ವಂ ಕೇವಲಂ ಹರ್ತಾಸಿ. ಅವನ್ನ ಸಾಯಿಸ್ತಾನೆ, ಅವನೇ ಹುಟ್ಟಿಸಿದ್ದಾನೆ, ಅವನಲ್ಲೇ ಇದ್ದೇವೆ, ಅವನಲ್ಲೇ ಕೊನೆಗೊಳ್ತೇವೆ. ಆ ಸಮುದ್ರದಲ್ಲೇ ಹುಟ್ಟಿದ್ದೆ, ಅದರಲ್ಲಿ ಸ್ವಲ್ಪ ಹೊತ್ತಿರ್ತೈತಿ, ಅದರಲ್ಲೇ ಹೋಗ್ತೈತಿ ಬರ್ತೈತಿ. ಎಲ್ಲ ಇದರದಲ್ಲೇ ಹೋಗೋದು ಇಲ್ಲ, ಬರೋದಿಲ್ಲ, ನೀರ ಅದರದ. ಗಡ್ಗಿ ಇರ್ತಾವೆ ನೋಡ್ರಿ, ಸಣ್ಣ ಸಣ್ಣ ಗಡ್ಗಿ. ಒಂದು ಸಣ್ಣ ಗಡ್ಗಿ, ಒಂದು ದೊಡ್ಡ ಗಡ್ಗಿ, ಒಂದು ದೊಡ್ಡ ಗಡ್ಗಿ, ಭಾಳ ಗಡ್ಡಿ. ಅದು ಸಣ್ಣ ಇದ್ದಿದ್ದು, ಅದು ಎಷ್ಟು ದೊಡ್ಡ ಗಡ್ಗಿ ಅದು ದೊಡ್ಡದಿದ್ದಿದ್ದು ದೇವ್ರದು, ನನಗಿಂತ ದೊಡ್ಡದೈತಿ, ನಾನು ಅಲ್ಪಶ್ಚ, ಅವನು ಮಹಾನ್, ಏನಿಲ್ಲ ರೀ. ಅದ್ರ ಒಳಗಿರುವಂತಹ ಆಕಾಶ ಸಣ್ಣದೂ ಇಲ್ಲ ದೊಡ್ಡದೂ ಇಲ್ಲ. ಅದು ಗಡ್ಗಿ ಹೊಡಿದ್ರೆ ಅಲ್ಲಿರುವಂತಹ ಆಕಾಶ ಎಲ್ಲಿ ಹೋಗ್ತೈತ್ರಿ? ಹೋಗೋದು ಇಲ್ಲ, ಬರೋದು ಇಲ್ಲ ರೀ. ಭಾಳ ಮಾತಾದ್ರೆ ತಲೆ ವಿಚಾರ ಮಾಡಂಗಿಲ್ಲ ರೀ ಇಂಥವೆಲ್ಲ. ಇಂಥ ಮಾತ ಕೇಳಿಲ್ಲಲ್ರಿ ನಾವು ಯಾವಾಗೂ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ತ್ವಂ ಕೇವಲ ಹರ್ತಾಸಿ, ಅವನೇ ನಾಶಪಡಿಸ್ತಾನೆ. ತ್ವಂ ಏವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ. ಇವೆಲ್ಲ ಒಂದೊಂದು ವೇದದ ಮಾತುದ್ರಿ ಇವೆಲ್ಲ. ಸಿದ್ಧಾಮಠಕ್ಕೆ ಹೋಗ್ತಿರಿಲ್ರಿ, ಇವೆಲ್ಲ ಬರ್ಕೊಂಬರ್ರಿ. ಸಾಮವೇದದ ಮಹಾವಾಕ್ಯ ಯಾವುದು, ಅಥರ್ವಣದ ಮಹಾವಾಕ್ಯ ಯಾವುದು, ಆ ಸಿದ್ಧಾಡೋಜ್ಜನ ಎಲ್ಲ ಹಿಂದೆ ಬರ್ದಾರ ನೋಡ್ರಿ. ಬರ್ಕೊಂಬರ್ರಿ, ಆವಾಗ ನಿಮಗೆ ಗೊತ್ತಾಗ್ತೈತ್ರಿ. ಏನಂತ ಹೇಳಿದ್ರೆ ಇಲ್ಲಿ ಮಹಾವಾಕ್ಯಗಳನ್ನು ಹೇಳ್ತಾ ಇದ್ದಾರೆ. ತತ್ವಮಸಿ ಬಂತು, ಇಲ್ಲಿ ಸರ್ವಂ ಖಲ್ವಿದಂ ಬ್ರಹ್ಮಾಸಿ ಬಂತು. ಸರ್ವಂ ಖಲ್ವಿದಂ ಬ್ರಹ್ಮಾಸಿ, ಎಲ್ಲವೂ ಬ್ರಹ್ಮಾಸಿ.
ಹ್ಯಾಂಗೆ ತಿಳಿಸ್ಬೇಕಪ್ಪ ನಿಮಗೆ ಅಂತ ಹೇಳಿದರೆ